ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಾವು ಲಾಸ್ಟ್ ಕ್ಲಾಸಲ್ಲಿ ರಿಯಲ್ ಅನಾಲಿಸಿಸ್ ಟಾಪಿಕ್ ಆಗಿರ್ತಕ್ಕಂಥ ಸೆಟ್ ಥಿಯರಿನ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಕ್ಲಾಸಲ್ಲಿ ರಿಯಲ್ ಅನಾಲಿಸಿಸ್ನ ಇನ್ನೊಂದು ಟಾಪಿಕ್ ಯಾವುದದು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ತಾ ಹೋಗೋಣ. ನಾವು ರಿಲೇಷನ್ ಮತ್ತು ಫಂಕ್ಷನ್ಸ್ ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಕೆಲವೊಂದು ಬೇಸಿಕ್ ಡೆಫಿನೇಷನ್ ಬೇಕು. ಏನು ಆರ್ಡರ್ ಪೇರ್ ಅಂದ್ರೇನು, ಕಾರ್ಟೇಷನ್ ಪ್ರಾಡಕ್ಟ್ ಅಂದ್ರೇನು ಅಂತ. ಆರ್ಡರ್ ಪೇರ್ ಏನು? ಆರ್ಡರ್ ಪೇರ್ ಅಂದರೆ ಎನ್ ಆರ್ಡರ್ ಪೇರ್ ಕನ್ಸಿಸ್ಟ್ ಆಫ್ ಟೂ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್ ಗ್ರೂಪ್ಡ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಅಂದರೆ ಯಾವುದಾದ್ರೂ ಪೇರ್ ಆಫ್ ಎಲಿಮೆಂಟ್ಸ್ ಅಥವಾ ಪೇರ್ ಆಫ್ ಆಬ್ಜೆಕ್ಟ್ಸ್ ನಾವೇನು ಮಾಡಿರಬೇಕು, ಒಂದು ಪರ್ಟಿಕ್ಯುಲರ್ ಮ್ಯಾನರ್ ಆಗಿ ಗ್ರೂಪಲ್ಲಿ ಬರೆದಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ 1, 2 ಆರ್ 2, 1 ಆರ್ 3, 2 ಇವನ್ನೆಲ್ಲ ಏನು ಕರಿತೀವಿ ನಾವು? ಆರ್ಡರ್ ಪೇರ್ ಅಂತ ಕರಿತೀವಿ. ಯಾವುದೊಂದು ಪರ್ಟಿಕ್ಯುಲರ್ ಮ್ಯಾನರಲ್ಲಿ ನಾವೇನು ಮಾಡ್ತೀವಿ, ಇವನ್ನ ಗ್ರೂಪ್ ಆಗಿ ಬರಿತಾ ಇದ್ದೀವಿ. ಸೊ ಇವೆಲ್ಲ ಏನಾಗ್ತವೆ ಇಲ್ಲಿ? ಆರ್ಡರ್ ಪೇರ್ಸ್. ಇಲ್ಲೊಂದು ಎಕ್ಸಾಂಪಲ್ ಇದೆ. Coordinates of a point P of 1, 2 and Q of 2, 1 are different points. ಅಂದರೆ ಇಲ್ಲಿ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ, P of 1, 2 and Q of 2, 1. ಇವೆರಡೇನು? ಅವೆರಡು ಡಿಫರೆಂಟ್ ಪಾಯಿಂಟ್ಸ್. ಇವೆರಡು ಏನಾಗಿರ್ತವೆ ಇಲ್ಲಿ? ಆರ್ಡರ್ ಪೇರ್ ಅಂತ ಹೇಳ್ತಿದ್ದಾರೆ. 1, 2 ಅನ್ನೋದೊಂದು ಆರ್ಡರ್ ಪೇರ್ ಮತ್ತು 2, 1 ಅನ್ನೋದು ಒಂದು ಆರ್ಡರ್ ಪೇರ್. ನೆಕ್ಸ್ಟ್, ಕಾರ್ಟೇಷನ್ ಪ್ರಾಡಕ್ಟ್. ವಾಟ್ ಈಸ್ ಕಾರ್ಟೇಷನ್ ಪ್ರಾಡಕ್ಟ್? For two non-empty set A and B, the set of all order pairs A, B such that A belongs to A and B belongs to B is called Cartesian product of A to B and is denoted by A cross B. ನಾನು ಇವಾಗ ಕಾರ್ಟೇಷನ್ ಪ್ರಾಡಕ್ಟ್ ಆಫ್ ಸೆಟ್ ಎ ಇಂದ ಸೆಟ್ ಬಿಗೆ ಹೇಳ್ಬೇಕಂದ್ರೆ ಅದನ್ನು ಏನಂತ ಡಿನೋಟ್ ಮಾಡ್ತೀನಿ? ಕಾರ್ಟೇಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಈ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಲಿಮೆಂಟ್ಸ್ ಎಲ್ಲ ಹೆಂಗಿರ್ತವೆ? ಎ, ಬಿ ರೂಪದಲ್ಲಿರ್ತವೆ. A belongs to first set A and B belongs to second set B. ಈ ಎಲ್ಲ ಆರ್ಡರ್, ಈ ರೀತಿ ಇರ್ತಕ್ಕಂಥ ಎಲ್ಲ ಆರ್ಡರ್ ಪೇರ್ಗಳ ಕಲೆಕ್ಷನ್ನ ನಾವು ಕಾರ್ಟೇಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ? A = x, y ಆ್ಯಂಡ್ B = 1, 2, 3. ನಾನು ಇದನ್ನೇ ಬರೆದಿದ್ದೆ ಇವಾಗ. A ಕ್ರಾಸ್ ಬಿ = A, B such that A belongs to A and B belongs to B. ಇವಾಗ ಇಲ್ಲಿ ನೋಡೋಣ, A ಆ್ಯಂಡ್ B. A ಏನು ಕೊಟ್ಟಿದ್ದಾರೆ ಇಲ್ಲಿ? A ಮತ್ತು B. A ಏನಂತ ಕೊಟ್ಟಿದ್ದಾರೆ? X, Y. Bನ 1, 2, 3. ಇದರಲ್ಲಿರ್ತಕ್ಕಂಥ ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸ್ ಯಾವ್ಯಾವು? X, 1, X, 2, X, 3, Y, 1, Y, 2, Y, 3. ಇವೆಲ್ಲ ಏನು? ಈ ಎ ಟು ಬಿಯಲ್ಲಿ ಪಾಸಿಬಲ್ ಆರ್ಡರ್ ಪೇರ್ಸ್. ಈ ಎಲ್ಲ ಕಲೆಕ್ಷನ್ನ ನಾನು ಏನಂತ ಕರಿತೀನಿ? ಕಾರ್ಟೇಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಸೆಟ್ ಎ ಕ್ರಾಸ್ ಬಿನ ಕಾರ್ಟೇಷನ್ ಪ್ರಾಡಕ್ಟ್ ಏನು? ಸೆಟ್ ಎ ಮತ್ತು ಸೆಟ್ ಬಿ ಯಲ್ಲಿರ್ತಕ್ಕಂಥ ಎಲ್ಲ ಪಾಸಿಬಲ್ ಕಲೆಕ್ಷನ್ ಆಫ್ ಆರ್ಡರ್ ಪೇರ್ಸ್ನ ನಾನಿಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಕರಿತೀನಿ. ಸೇಮ್ ಇಲ್ಲಿ ಎಕ್ಸಾಂಪಲ್, A = x, y, B = 1, 2, 3. ಇಲ್ಲಿ x1, x2, x3. ಅದೇ ಥರ y1, y2, y3. ಸೊ ಎ ಕ್ರಾಸ್ ಬಿ ಏನು ಬರುತ್ತೆ ಇಲ್ಲಿ? x, 1, x, 2, x, 3, y, 1, y, 2, y, 3. ಇದನ್ನು ನಾವು ಕಾರ್ಟೇಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಅಂತ ಕರಿತೀವಿ. ನೆಕ್ಸ್ಟ್ ನೋಟ್. ಫಸ್ಟ್ ನೋಟ್ ಏನಿದೆ? ಯೂಶ್ವಲಿ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಅಂದರೆ ಎ ಕ್ರಾಸ್ ಬಿ ಎಲ್ಲ ಟೈಮಲ್ಲೂ ಬಿ ಕ್ರಾಸ್ ಎಗೆ ಈಕ್ವಲ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಈ ಎಕ್ಸಾಂಪಲ್ ಸೆಟ್ ಎ = ಇಲ್ಲಿ ಏನಂತ ತೊಗೊತೀನಿ ನಾನು? 1, 1, 2 ಅಂತ ತೊಗೊತೀನಿ. ಅದೇ ಥರ ಬಿನ ಏನಂತ ತೊಗೊಳ್ತೀನಿ? ಸೊ ಬಿನ ಇಲ್ಲಿ 3, 4 ಅಂತ ತೊಗೊಳ್ತೀನಿ. ಸೊ ಇವಾಗ ಎ ಕ್ರಾಸ್ ಬಿನ ನಾನು ಏನಂತ ಬರಿಬೋದು? ಕಲೆಕ್ಷನ್ ಆಫ್ ಆಲ್ ಆರ್ಡರ್ ಪೇರ್ಸ್ ಫ್ರಮ್ ಎ ಟು ಬಿ. ಯಾವ್ದು? 1, 3, 1, 4,
2, 3, 2, 4. ಇದನ್ನು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಆ್ಯಂಡ್ ಇವಾಗ ಸೆಟ್ ಬಿ ಕ್ರಾಸ್ ಎ ತೊಗೊಳ್ಳೋಣ. ಬಿ ಅಂದರೆ ಏನಿಲ್ಲಿ 3, 4 ಆ್ಯಂಡ್ ಎ ಅಂದರೆ ಇಲ್ಲಿ 1, 2. ಬಿ ಅಂದ್ರೇನು 3, 4 ಆ್ಯಂಡ್ ಎ ಅಂದರೆ ಇಲ್ಲಿ 1, 2. ಇವಾಗ ಬಿ ಕ್ರಾಸ್ ಎ ಕಾರ್ಟಿಷನ್ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ 3, 1 3, 2 4, 1 4, 2. ಇದನ್ನು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎ. ಇವಾಗ ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಅನ್ನೋದು ಒಂದು ಸೆಟ್ಟು, ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎ ಅನ್ನೋದು ಒಂದು ಸೆಟ್ಟು. ಇವೆರಡು ಈಕ್ವಲ್ ಯಾವಾಗ ಆಗ್ತಾವೆ ಅಂದರೆ ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎನಲ್ಲಿ ಇರಬೇಕು. ಅಂದರೆ ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎನಲ್ಲಿದ್ದರೆ ಅದನ್ನು ಅವಾಗ ಅವೆರಡನ್ನು ಈಕ್ವಲ್ ಅಂತ ಕರಿತೀವಿ. ಇವೆರಡು ಡಿಫ್ರೆಂಟ್ ಹೇಗೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನಾದರೂ ಒಂದು ಎಲಿಮೆಂಟ್ ತೊಗೊಂಡ್ರೆ, ನಾನು ಇವಾಗ 1, 4 ಅಂತ ಎಲಿಮೆಂಟ್ ಏನಾದರೂ ತೊಗೊಂಡ್ರೆ ಇಲ್ಲಿ 4, 1 ಇದೆ. ಸೊ 1, 4 4, 1 ಆಗುತ್ತಾ? ಆಗಲ್ಲ, ಯಾಕಂದರೆ ಇದು 1ಗಿಂತ 4 ಟೈಮ್ಸ್ ಜಾಸ್ತಿ ಇದೆ, ಇದು 4ಗಿಂತ 4 ಟೈಮ್ಸ್ ಲೆಸ್ ಇದೆ. ಸೊ ಇಲ್ಲೇನಾಗಲ್ಲ, ಇವೆರಡು ಈಕ್ವಲ್ ಆಗಲ್ಲ. ಇವೆರಡು ಈಕ್ವಲ್ ಆಗಿಲ್ಲ ಅಂದರೆ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಇಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ಸ್ ಏನಾಗಲ್ಲ, ಇಲ್ಲಿ ಈಕ್ವಲ್ ಆಗಲ್ಲ. ಅಟ್ಲೀಸ್ಟ್ ಒಂದು ಎಲಿಮೆಂಟು ಸೇಮ್ ಇಲ್ಲ ಅಂದರೆ ಅವೆರಡು ಏನಾಗಲ್ಲ, ಈಕ್ವಲ್ ಆಗಲ್ಲ. ಅಂದರೆ ಎಲ್ಲ ಟೈಮಲ್ಲಿ ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎ. ಇನ್ಯಾವ ಟೈಮಲ್ಲಿ ಈಕ್ವಲ್ ಆಗುತ್ತೆ? ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ ಟು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎ. ಯಾವಾಗ? ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಕ್ವಲ್ ಟು ಬಿ. ಎ ಮತ್ತು ಬಿ ಇವೆರಡು ಈಕ್ವಲ್ ಆಗಿದ್ದರೆ ಮಾತ್ರ ಎ ಕ್ರಾಸ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಇವೆರಡು ಈಕ್ವಲ್ ಆಗಲ್ಲ. ನೆಕ್ಸ್ಟ್ ನೋಟ್, ಇಫ್ cardinality of A equal to M, cardinality of B equal to N, then cardinality of A cross B equal to cardinality of B cross A. Cardinality of A cross B equal to cardinality of B cross A equal to M into N. ಅಂದರೆ ಇವಾಗ ನಮ್ಮ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಎದ ಕಾರ್ಡಿನಾಲಿಟಿ ಏನಾದರೂ ಎಮ್ ಕೊಟ್ಟಿದ್ರೆ ಆ್ಯಂಡ್ ಸೆಟ್ ಕಾರ್ಡಿನಾಲಿಟಿ ಏನಾದರೂ ಬಿದು ಏನಾದರೂ ಎನ್ ಕೊಟ್ಟಿದ್ರೆ ಇವೆರಡು ಕಾರ್ಟಿಷನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಏನಾಗಿರಲಿ ಬಿ ಕ್ರಾಸ್ ಏನಾಗಿರಲಿ ಅವೆರಡರ ಕಾರ್ಡಿನಾಲಿಟಿ ಅಂದರೆ ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿದು ಕಾರ್ಡಿನಾಲಿಟಿ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಕ್ರಾಸ್ ಎ. ಇವೆರಡು ಯಾವಾಗಲೂ ಏನಾಗಿರುತ್ತೆ? ಕಾರ್ಡಿನಾಲಿಟಿ ಆಫ್ ಎ ಇಂಟು ಕಾರ್ಡಿನಾಲಿಟಿ ಆಫ್ ಬಿ, ಎನ್ ಇಂಟು ಎಮ್ ಅಥವಾ ಎಮ್ ಇಂಟು ಎನ್ ಹೆಂಗಾದರೂ ಬರಿಬೋದು. ಕಾರ್ಡಿನಾಲಿಟಿ ಆಫ್ ಎ ಎಮ್ ಆದರೆ ಕಾರ್ಡಿನಾಲಿಟಿ ಆಫ್ ಬಿ ಈಕ್ವಲ್ ಟು ಎನ್ ಆದರೆ ಅವಾಗ ಕಾರ್ಡಿನಾಲಿಟಿ ಆಫ್ ಎ ಕ್ರಾಸ್ ಬಿ ಆ್ಯಂಡ್ ಕಾರ್ಡಿನಾಲಿಟಿ ಆಫ್ ಬಿ ಕ್ರಾಸ್ ಯಾವಾಗಲೂ ಏನಾಗಿರುತ್ತೆ? ಅವೆರಡು ಯಾವುದಕ್ಕೆ ಈಕ್ವಲ್ ಆಗಿರ್ತವೆ? ಎಮ್ ಇಂಟು ಎನ್ಗೆ ಈಕ್ವಲ್ ಆಗಿರುತ್ತೆ. ನಿಮ್ಗೇನಾದರೂ ಕಾರ್ಡಿನಾಲಿಟಿ ಬಗ್ಗೆ ಡೌಟ್ ಇದ್ದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರು ಡೌಟ್ ಇದ್ದರೆ ಅದನ್ನೊಂದು ಸರಿ ನೋಡಿಬಿಟ್ಟು ಈ ಕ್ಲಾಸ್ ಕೇಳಿದರೆ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ನೋಟ್, ಇಫ್ ಎ ಈಕ್ವಲ್ ಟು ಎಂಟಿ ಸೆಟ್ ಆರ್ ಬಿ ಈಕ್ವಲ್ ಟು ಎಂಟಿ ಸೆಟ್ ದೆನ್ ಎ ಕ್ರಾಸ್ ಬಿ ಈಕ್ವಲ್ ಟು ಎಂಟಿ. ಅಂದರೆ ನಮಗೆ ಎ ಅನ್ನೋದೊಂದು ಸೆಟ್ ಕೊಟ್ಟಿದ್ದಾರೆ, ಬಿ ಅನ್ನೋದೊಂದು ಸೆಟ್ ಕೊಟ್ಟಿದ್ದಾರೆ. ಅವೆರಡರದ್ದು ಕಾರ್ಟಿಷನ್ ಪ್ರಾಡಕ್ಟ್ ಕಂಡುಹಿಡಿಬೇಕು. ಬಟ್ ಅವೆರಡರಲ್ಲಿ ಯಾವುದಾದ್ರು ಒಂದು ಏನಾದರೂ ಎಂಟಿ ಆಗಿದ್ದರೆ ಅವೆರಡರ ಕಾರ್ಟಿಷನ್ ಪ್ರಾಡಕ್ಟ್ ಏನಾಗುತ್ತೆ? ಎಂಟಿ ಆಗುತ್ತೆ ಅಂತ. ನೆಕ್ಸ್ಟ್ ರಿಲೇಷನ್ಸ್. ಏನು ರಿಲೇಷನ್ಸ್ ಅಂದರೆ ರಿಲೇಷನ್ಸ್ ಇಫ್ ಎ ಆ್ಯಂಡ್ ಬಿ ಆರ್ ಟೂ ನಾನ್ ಎಂಟಿ ಸೆಟ್ಸ್ ದೆನ್ ಎ ರಿಲೇಷನ್ ಆರ್ ಫ್ರಮ್ ಎ ಟು ಬಿ ಈಸ್ ಸಬ್ಸೆಟ್ ಆಫ್ ಎ ಕಾರ್ಟಿಷನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಅಂದರೆ ಯಾವುದೋ ಒಂದು ರಿಲೇಷನ್ನು, ಈಗ ನಾನು ಒಂದು ರಿಲೇಷನ್ ಆರ್ ಅನ್ನೋ ಒಂದು ರಿಲೇಷನ್ನ ಎ ಟು ಬಿಗೆ ಏನಾದರೂ ಡಿಫೈನ್ ಮಾಡ್ತಿದ್ದೀನಿ ಅಂದರೆ ಈ ಆರ್ ಅನ್ನೋ ಒಂದು ರಿಲೇಷನ್ನು ಈ ಎ ಟು ಬಿಗೆ ಇರತಕ್ಕಂಥ ಕಾರ್ಟಿಷನ್ ಪ್ರಾಡಕ್ಟ್ ಏನಿದೆಯಲ್ಲ ಅದಕ್ಕೆ ಸಬ್ಸೆಟ್ ಆಗಿರುತ್ತೆ ಅಂತ. ಯಾವಾಗಲೂ ರಿಲೇಷನ್ ಏನಾಗಿರುತ್ತೆ? ಕಾರ್ಟಿಷನ್ ಪ್ರಾಡಕ್ಟ್ನ ಸಬ್ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3, ಬಿ ಈಕ್ವಲ್ ಟು 1 2 3 4. ಏನು ಕೊಟ್ಟಿದ್ದಾರೆ ಇಲ್ಲಿ? ಎ ಈಕ್ವಲ್ ಟು 1 2 3, ಬಿ ಈಕ್ವಲ್ ಟು 1 2 3 4. ಇವಾಗ ಎ ಕ್ರಾಸ್ ಬಿ ಮಾಡಿದರೆ ಏನಾಗುತ್ತೆ? ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಮಾಡಿದರೆ ಏನು ಬರುತ್ತೆ? 1 1
1, 2, 1, 3, 1, 4, ಆಮೇಲೆ 2, 1, 2, 2, 2, 3, 2, 4, ಓಕೆ ಇದು 2 ಮುಗೀತು. ಆಮೇಲೆ 3, 1, 3, 2, 3, 3, 3, 4 ಇದೇನು ಎ ಇಂದ ಬಿಗೆ ಇರ್ತಕ್ಕಂಥ ಒಂದು ಕಾರ್ಟೇಷನ್ ಪ್ರಾಡಕ್ಟ್. ಇಲ್ಲೊಂದು ರಿಲೇಷನ್ನ ಡಿಫೈನ್ ಮಾಡಿದ್ದೀನಿ. ಏನಂತ ಡಿಫೈನ್ ಮಾಡಿದ್ದೀನಿ ರಿಲೇಷನ್ನ? ರಿಲೇಷನ್ ಆರ್ ಈಕ್ವಲ್ ಟು ಎ ಕ್ರಾಸ್ ಬಿ ಆ್ಯಂಡ್ ಎ ಈಸ್ ಎ 2 ಟೈಮ್ಸ್ ಆಫ್ ಬಿ, ಅಂದರೆ ಎ ಈಕ್ವಲ್ ಟು 2 ಇಂಟು ಬಿ, ದೆನ್ ಎ ಬಿಲಾಂಗ್ಸ್ ಟು ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಬಿ. ಇಲ್ಲಿರ್ತಕ್ಕಂಥ ಒಂದು ರಿಲೇಷನ್ ಯಾವ ಥರ ಡಿಫೈನ್ ಮಾಡಿದ್ದೀನಿ? ಎ ಫಸ್ಟ್ ಎಲಿಮೆಂಟ್ ಏನಾಗಿರಬೇಕು? 1 ಆಗಿದ್ದರೆ ಸೆಕೆಂಡ್ ಎಲಿಮೆಂಟ್ ಏನಾಗಿರ್ಬೇಕು? ಅದರದ್ದು 2 ಟೈಮ್ಸ್ ಆಗಿರಬೇಕು. ಈಗ ನಾನು ಇಲ್ಲೇನಾದರೂ ಎನ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಬಿ ಏನಾಗಿರ್ಬೇಕು ನನಗೆ? 2 ಇಂಟು 1 ಇವೆರಡು ಈಕ್ವಲ್ ಆಗಿರ್ಬೇಕು. ಆ ಥರ ಒಂದು ಕಲೆಕ್ಷನ್ ರಿಲೇಷನ್. ಇವಾಗ ಎ ಈಕ್ವಲ್ ಟು 1 ತೊಗೊಂಡ್ರೆ ಯಾವುದಾದ್ರೂ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ, ಇದರಲ್ಲಿ ಯಾವ ನಂಬರ್ ಬರೋಲ್ಲ. ಸೊ ಇಲ್ಲಿ ಏನ ತೊಗೊಳಕ್ಕೆ ಬರಲ್ಲ. ಇವಾಗ ನಾನು ಏನ 2 ಅಂತ ತೊಗೊಂಡ್ರೆ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದರೆ ಯಾವುದಾದ್ರು ಒಂದು ನಂಬರ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 2 ಬರುತ್ತಾ? ಎಸ್, 2 ಇಂಟು 1 ಏನಾಗುತ್ತೆ? ಇಲ್ಲಿ 2 ಬರುತ್ತೆ. ಅಂದರೆ ಇಲ್ಲಿ ಏನು? ಎ ಈಸ್ ಈಕ್ವಲ್ ಟು 2 ಇಂಟು ಬಿ. ಎ ಅಂದರೆ 2 ಅಂತ ತೊಗೊಂಡ್ರೆ 2 ಆ್ಯಸ್ ಇಟ್ ಈಸ್, ಬಿ ಏನಂತ ತೊಗೊಳ್ಬೇಕು? ಇಲ್ಲಿ 1 ಅಂತ ತೊಗೊಳ್ಬೇಕು. ಸೊ 2, 1 ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ಇಲ್ಲಿ ಪಾಸಿಬಿಲಿಟಿ ಇದೆಯಾ? ಮತ್ತು 2 ತೊಗೊಂಡ್ರೆ ಇಲ್ಲಿ 2 ಟೈಮ್ಸ್ ಬರೆಯೋಕೆ 1 ಬಿಟ್ಟರೆ ಬೇರೆ ಯಾವುದರಿಂದ ಚಾನ್ಸ್ ಇಲ್ಲ. 3 ತೊಗೊಂಡ್ರು ಯಾವುದೇ ಒಂದು ಬೇರೆ ನಂಬರಿಂದ ಬರೆಯೋಕ್ಕಾಗಲ್ಲ. ಸೊ ರಿಲೇಷನ್ ಏನಾಗುತ್ತೆ ನನಗಿಲ್ಲಿ? ಜಸ್ಟ್ ಆರ್ಡರ್ ಪೇರ್ ಆಫ್ 2, 1 ಇದೊಂದು ರಿಲೇಷನ್. ಈ ರಿಲೇಷನ್ನು ಈ ಕಾರ್ಟೇಷನ್ ಪ್ರಾಡಕ್ಟ್ ಸಬ್ಸೆಟ್ ಅಂತ ಹೇಳ್ತಿದ್ದಾರೆ. ಇದು ಸಬ್ಸೆಟ್ ಆಗಬೇಕಂದ್ರೆ ರಿಲೇಷನ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಇದರಲ್ಲಿರಬೇಕು. ಇಲ್ಲೇನಿದೆ? ಆರ್ಡರ್ ಪೇರ್ ಆಫ್ 2, 1. ಇಲ್ಲೇನಾದರೂ 2, 1 ಇದೆಯಾ? ಎಸ್, ಇಲ್ಲಿದೆ 2, 1. ಸೊ ರಿಲೇಷನ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟು ನಮ್ಮ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಇದ್ದಾವೆ. ಸೊ ಕ್ಲಿಯರ್ಲಿ ನಾವೇನಂತ ಹೇಳ್ಬೋದು? ರಿಲೇಷನ್ ಆರ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಅಂತ ಹೇಳ್ಬೋದು. ಸೊ ಇಲ್ಲಿ ಅದನ್ನೇ ಬರೆದಿರೋದು. ಇಲ್ಲಿ ಸೆಟ್ ಎ ಸೆಟ್ ಬಿ ಇವೆರಡರದ್ದು ಟೋಟಲ್ ಕಾರ್ಟೇಷನ್ ಪ್ರಾಡಕ್ಟ್. ಇಲ್ಲೊಂದು ರಿಲೇಷನ್ ಡಿಫೈನ್ ಮಾಡೀನಿ. ಆ ರಿಲೇಷನ್ನ ನಾನು ಬಿಡಿಸಿ ಬರೆದ್ರೆ 2, 1 ಮಾತ್ರ ಬರುತ್ತೆ. ಅಂದರೆ ನಾನು ತೊಗೊಂಡಿರ್ತಕ್ಕಂಥ ಎಲಿಮೆಂಟ್ಸ್ ಹೆಂಗಿರಬೇಕು? ಇಲ್ಲಿ ಏನ 1 ತೊಗೊಂಡ್ರೆ ಬಿ ಏನಾಗಿರಬೇಕು? ಅದು 2 ಟೈಮ್ಸ್ ಬರಬೇಕು, ಬಟ್ ಅವೆರಡು ಈಕ್ವಲ್ ಇರಬೇಕು. ನಾನು ಇಲ್ಲಿ ಏನ 1 ಅಂತ ತೊಗೊಂಡ್ರೆ ಈ ಸೆಟ್ಟಲ್ಲಿ ಯಾವುದೇ ಒಂದು ಎಲಿಮೆಂಟ್ ಸಿಗಲ್ಲ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಬರೋವಂಥದ್ದು. ಸೊ ಇಲ್ಲಿ 1, ಯಾವ ಒಂದು ನಂಬರ್ ಸಿಗಲ್ಲ. ಸೊ 2 ಇಂದ ಸ್ಟಾರ್ಟ್ ಮಾಡ್ತೀನಿ. 2 ಇಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿ 2 ಅಂತ ತೊಗೊಂಡ್ರೆ ಈ ಒಂದು 2ಗೆ 2 ಇಂದ ನಾನು ಬೇರೆ ಯಾವುದೋ ಒಂದು ನಂಬರ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಬರೋಂಥ ಒಂದು ಎಲಿಮೆಂಟ್ ಯಾವುದಿದೆ? 1 ಇದೆ. ಸೊ 1 ಬಿಟ್ಟರೆ ಬೇರೆ ಯಾವುದೇ ನಂಬರ್ ಜೊತೆಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಇಲ್ಲಿ 2, 1 ಅನ್ನೋದು ಒಂದು ಆರ್ಡರ್ ಪೇರ್ ಆಗಿ ತೊಗೊತೀನಿ. ಇಲ್ಲಿ 3 ಇಂದ ತೊಗೊಂಡ್ರೆ ಏನಾಗಲ್ಲ? 3 ಈಸ್ ಈಕ್ವಲ್ ಟು 2 ಇಂಟು ಸಮಥಿಂಗ್ ಮಾಡಿದ್ರೆ ಏನು ಬರಬೇಕು? ನನಗೆ 3 ಬರಬೇಕು. 2 ಇಂದ ಯಾವುದೇ ನಂಬರ್ಗೆ ಇಲ್ಲಿರ್ತಕ್ಕಂಥ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನು ಬರಲ್ಲ? 3 ಬರಲ್ಲ. ಸೊ 3 ಇಂದನೂ ಯಾವುದೇ ಒಂದು ಆರ್ಡರ್ ಪೇರ್ ಸ್ಟಾರ್ಟ್ ಆಗಲ್ಲ. ಆರ್ಡರ್ ಪೇರ್ ಸ್ಟಾರ್ಟ್ ಆಗೋದು 2, 1. ಸೊ ಅದು ರಿಲೇಷನ್ 2, 1 ಇದೇನಾಗುತ್ತೆ? ಕ್ಲಿಯರ್ಲಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸೊ ರಿಲೇಷನ್ ಅಂದರೆ ಏನಿಲ್ಲ, ಸಿಂಪಲ್. ಎ ರಿಲೇಷನ್ ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್. ಒಂದು ನೋಟ್ ಇದೆ. ಏನು ನೋಟು? ಇಫ್ cardinality of A equal to M and cardinality of B equal to N, then the total number of relations from A to B is 2 to the power of cardinality of domain into cardinality of codomain ಅಥವಾ 2 to the power of M into N. ಅಂದರೆ ನಮ್ಗೆ ಟೋಟಲ್ ನಂಬರ್ ಆಫ್ ರಿಲೇಷನ್ ಈ ಒಂದು ಸೆಟ್ ಎ ಕೊಟ್ಟರು ಆ್ಯಂಡ್ ಸೆಟ್ ಬಿ ಕೊಟ್ಟರು. ಸೆಟ್ ಎ ಇಂದ ಸೆಟ್ ಬಿಗೆ ಟೋಟಲ್ ನಂಬರ್ ಆಫ್ ರಿಲೇಷನ್ ಎಷ್ಟಿದೆ ಅಂತ ಕೇಳಿದ್ರೆ 2 to the power of cardinality of domain into cardinality of codomain. ಇಲ್ಲಿ ಕಾರ್ಡಿನಾಲಿಟಿ ಆಫ್ ಡೊಮೈನ್ನ ಇಲ್ಲಿ ಎಮ್ ಅಂತ ತೊಗೊಂಡಿದ್ದಾರೆ, ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ನ ಇಲ್ಲಿ ಎನ್ ಅಂತ ತೊಗೊಂಡಿದ್ದಾರೆ. ಸೊ 2 to the power M into N. ಈ ಒಂದು ಫಾರ್ಮುಲಾನ ನೆನ್ಪಿಟ್ರಿ. ಸ್ವಲ್ಪ ಇದು ಈ ಒಂದು ಫಾರ್ಮುಲಾ ಮೇಲೆ ಅವಾಗ ಕ್ವಶನ್ಸ್ ಕೇಳ್ತಿರ್ತಾರೆ. ನೆಕ್ಸ್ಟ್ ಫಂಕ್ಷನ್. ಏನು ಫಂಕ್ಷನ್ ಅಂದರೆ ಎ ರಿಲೇಷನ್ ಎಫ್ ಫ್ರಮ್ ಎ ಸೆಟ್ ಎ ಟು ಎ ಸೆಟ್ ಬಿ ಈ ಸೆಟ್ ಟು ಬಿ ಎ ಫಂಕ್ಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಎಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಅಂದರೆ ನಾವು ಯಾವುದೇ ಒಂದು ರಿಲೇಷನ್ ಎಫ್ ಎ ಟು ಬಿ ಅಂತಕ್ಕಂಥ ಒಂದು ರಿಲೇಷನ್ನ ನಾನು ಫಂಕ್ಷನ್ ಅಂತ ಕರಿಬೇಕಂದ್ರೆ ಎ ಟು ಬಿಗೆ ನಾನು ರಿಲೇಷನ್ ಏನು ಡಿಫೈನ್ ಮಾಡ್ತಿರ್ತೀನಲ್ಲ, ಸೆಟ್ ಏನಲ್ಲಿರ್ತಕ್ಕಂಥ ಎಲ್ಲ ಒಂದು ಎಲಿಮೆಂಟಿಗೆ ಸೆಟ್ ಬಿನಲ್ಲಿ ನನಗೆ ಒಂದು ಯೂನಿಕ್ ಇಮೇಜ್ ಸಿಗಬೇಕಂತ. ಯಾವ ಥರ? ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ 1ಗೆ ಎಷ್ಟು ಇಮೇಜ್ ಇದೆ? ಇಲ್ಲಿ 1ಇಂದ 1ಗೆ ಕನೆಕ್ಟ್ ಆಗಿದೆ. ಸೊ 1ಗೆ ಎಷ್ಟು ಇಮೇಜ್? ಇಲ್ಲಿ 1ಗೆ 1ನೇ ಇಮೇಜು, 2ಗೆ 2 3 ಇಮೇಜು, 3ಗೆ
3 2 ಇಮೇಜ್ ಅಂದರೆ 1ಇಂದ 1ಗೆ ಎಷ್ಟು ಅಂದರೆ 1ಗೆ ಎಷ್ಟು ಇಮೇಜ್ ಇದ್ದಾವೆ ಒಂದೇ ಇಮೇಜ್ ಇದೆ, 2ಗೆ ಎಷ್ಟು ಇಮೇಜ್ ಇದ್ದಾವೆ 3 ಅನ್ನೋದು ಒಂದೇ ಇಮೇಜ್ ಇದೆ. ಅದೇ ಥರ ಇಲ್ಲಿ 3ಗೆ ಎಷ್ಟು ಇಮೇಜ್ ಇದ್ದಾವೆ 2 ಅನ್ನೋದು ಒಂದೇ ಇಮೇಜ್ ಇದೆ, 2 ಕೂಡ 3 ಅನ್ನೋದು ಒಂದೇ, 1 ಕೂಡ 1 ಅನ್ನೋದು ಒಂದೇ. ಅಂದರೆ ಸೆಟ್ ಎನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಸೆಟ್ ಬಿನಲ್ಲಿ ಏನಾಗಿದೆ ನಮಗಿಲ್ಲಿ ಯೂನಿಕ್ ಇಮೇಜ್ ಇದೆ. ಅಂದರೆ 1ಗೆ ಒಂದೇ ಇಮೇಜ್ ಇದೆ, 2ಗೂ ಒಂದೇ ಇಮೇಜ್ ಇದೆ, 3ಗೂ ಒಂದೇ ಇಮೇಜ್ ಇದೆ. ಸೊ ಇಲ್ಲಿ ಇದು ಸೆಟ್ ಎ, ಇದು ಸೆಟ್ ಬಿ. 1ಗೆ ಎಷ್ಟು ಇಮೇಜ್ ಇದ್ದಾವೆ ಒಂದೇ ಇದೆ, 2ಗೆ ಎಷ್ಟು ಇದೆ 3 ಅನ್ನೋದು ಒಂದೇ ಇದೆ, 3ಗೆ ಎಷ್ಟಿದೆ 1 ಅನ್ನೋದು ಒಂದೇ ಇದೆ. ಬಟ್ 1ಗೆ 1 ಮತ್ತು 3 ಇವೆರಡು ಪ್ರೀ ಇಮೇಜ್. ಅವರು ಸೆಟ್ ಬಿನಲ್ಲಿ ನಾವು ಮಾತಾಡ್ತಿಲ್ಲ, ಸೆಟ್ ಎಲ್ಲಿರ್ತಕ್ಕಂಥ ಎಲಿಮೆಂಟ್ಸಿಗೆ ಎಷ್ಟು ಇಮೇಜ್ ಇರಬೇಕು ಅನ್ನೋದು ಮಾತಾಡ್ತಿದ್ದೆ. ಸೆಟ್ ಬಿನಲ್ಲಿರ್ತಕ್ಕಂಥ ಎಲಿಮೆಂಟ್ಸಿಗೆ ಮೋರ್ ದೆನ್ 1 ಪ್ರೀ ಇಮೇಜ್ ಇರ್ಬೋದು. ಇಲ್ಲಿ 1ಗೆ ಏನಿದೆ 1 ಪ್ರೀ ಇಮೇಜು, 3 ಪ್ರೀ ಇಮೇಜ್. ಬಟ್ 1ಗೆ 1 ಅಷ್ಟೇ ಇಮೇಜ್, ಅಂದರೆ 1ಗೆ ಒಂದೇ ಇಮೇಜ್ ಇದೆ. ಬಟ್ ಬೇರೆ 1 ಅನ್ನೋದು ಮತ್ತು ಬೇರೆ 1 ಅನ್ನೋ ನಂಬರಿಗೆ ಬಿಟ್ಟರೆ ಬೇರೆ ಎಲ್ಲೂ ಕನೆಕ್ಟ್ ಆಗಿಲ್ಲ. ಅದೇ ಥರ 3 1ಗೆ ಬಿಟ್ಟರೆ ಬೇರೆ ಎಲ್ಲೂ ಕನೆಕ್ಟ್ ಆಗಿಲ್ಲ. ಸೊ ಇದನ್ನು ಏನಾಗುತ್ತೆ, ಇದು ಫಂಕ್ಷನ್ ಆಗುತ್ತೆ, ಇದು ಫಂಕ್ಷನ್ ಆಗುತ್ತೆ. ಇಲ್ಲಿ ನೋಡಿ 1ಗೆ ಏನಿದೆ 1 ಅನ್ನೋದು ಒಂದು ಇಮೇಜ್, 2 ಅನ್ನೋದು ಒಂದು ಇಮೇಜ್. ಅಂದರೆ 1ಗೆ ಏನಲ್ಲಿರ್ತಕ್ಕಂಥ ಸೆಟ್ ಅಂದರೆ ಎ ಸೆಟ್ಟಲ್ಲಿರ್ತಕ್ಕಂಥ ಒಂದು 1 ಅನ್ನೋ ಎಲಿಮೆಂಟಿಗೆ 2 ಇಮೇಜ್ ಇದ್ದಾವೆ. ಸೊ ಎ ಅನ್ನೋದು ಎಷ್ಟು ಕನೆಕ್ಟ್ ಆಗ್ತಿದೆ 2 ಇಮೇಜಿಗೆ ಕನೆಕ್ಟ್ ಆಗ್ತಿದೆ. ಸೊ ಎ 1 ಅನ್ನೋದು 1ಗೂ ಕನೆಕ್ಟ್ ಆಗ್ತಿದೆ, 1 ಅನ್ನೋದು 2ಗೆ ಕನೆಕ್ಟ್ ಆಗ್ತಿದೆ. ಬಟ್ ಇಲ್ಲಿ 3ಗೆ ಮಾತ್ರ 3 ಅನ್ನೋದು ಒಂದೇ ಇಮೇಜ್ ಇದೆ. ಬಟ್ ಅವ್ರೇನು ಹೇಳ್ತಿದ್ದಾರೆ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ಎ ಅಂದರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗೂ ಬಿನಲ್ಲಿ ಒಂದೇ ಇಮೇಜ್ ಇರಬೇಕು. ಮೋರ್ ದೆನ್ 1 ಇಮೇಜ್ ಇದ್ದರೆ ಅದೇನಾಗಲ್ಲ ಫಂಕ್ಷನ್ ಆಗಲ್ಲ. ಸೊ ಇಲ್ಲಿ ಏನಾಗಿದೆ 1ಗೆ 1 ಇಮೇಜು, 1ಗೆ 2 ಇಮೇಜ್. ಸೊ 1ಗೆ ಎಷ್ಟಿದಾವೆ ಇಲ್ಲಿ ಮೋರ್ ದೆನ್ 1 ಇಮೇಜ್ ಇದ್ದಾವೆ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ನೆಕ್ಸ್ಟ್ ಇದು ಸೆಟ್ ಎ, ಇದು ಸೆಟ್ ಬಿ. ಇಲ್ಲಿ ಏನು ಹೇಳ್ತಿದ್ದಾರೆ 1ಗೆ ಕೂಡ ಇಲ್ಲಿ 1ನೇ ಇಮೇಜ್ ಇದೆ, 2 ಕೂಡ 2ನೇ ಇಮೇಜ್ ಇದೆ. ಅಂದರೆ 1ಗೂ ಯೂನಿಕ್ ಇದೆ, 2ಗೂ ಯೂನಿಕ್ ಇದೆ. ಬಟ್ ಅವ್ರು ಹೇಳ್ತಿರೋದೇನು ಇಲ್ಲಿ ಎವ್ರಿ ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಯೂನಿಕ್ ಇಮೇಜ್ ಇರಲೇಬೇಕು, ಯಾವುದನ್ನು ಬಿಡೋಂಗಿಲ್ಲ. ಇಲ್ಲಿ 3ಗೆ ಏನಿದೆ 3ಗೆ ನೋ ಇಮೇಜ್, ಇಲ್ಲಿ 3ಗೆ ಏನಿದೆ ನೋ ಇಮೇಜ್. ಅಂದರೆ 3ಗೆ ಏನಿಲ್ಲ ಇಮೇಜೇ ಇಲ್ಲ. ಇಮೇಜ್ ಇಲ್ಲ ಅಂದರೆ ಏನಾಗಲ್ಲ, ಅದು ಫಂಕ್ಷನ್ ಆಗಲ್ಲ. ಫಂಕ್ಷನ್ ಆಗ್ಬೇಕಂದ್ರೆ ಏನಿಲ್ಲ, ಎ ಟು ಬಿ ಒಂದು ರಿಲೇಷನ್ ಅನ್ನೋ ಫಂಕ್ಷನ್ ಅನ್ಬೇಕಂದ್ರೆ ಸೆಟ್ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಸೆಟ್ ಬಿನಲ್ಲಿ ಯೂನಿಕ್ ಇಮೇಜ್ ಇರಬೇಕು, ಅಂದರೆ ಒಂದೇ ಇಮೇಜ್ ಇರಬೇಕು. ಅಂದರೆ ಸೆಟ್ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಸೆಟ್ ಬಿನಲ್ಲಿ ಒಂದೇ ಎಲಿಮೆಂಟ್ ಕನೆಕ್ಟ್ ಆಗಿರಬೇಕು. ಸೆಟ್ ಏನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಎಲಿಮೆಂಟು ಮೋರ್ ದೆನ್ 1 ಎಲಿಮೆಂಟ್ ಬಿ ಕನೆಕ್ಟ್ ಆದರೂ ಅಥವಾ ಯಾವುದೇ ಎಲಿಮೆಂಟ್ ಕನೆಕ್ಟ್ ಆಗಿಲ್ಲ ಅಂದ್ರೂ ಅದೇನಾಗಲ್ಲ ಫಂಕ್ಷನ್ ಆಗಲ್ಲ. ಒನ್ ಆ್ಯಂಡ್ ಓನ್ಲಿ ಇಮೇಜ್ ಇದ್ದರೆ ಮಾತ್ರ ಅದನ್ನು ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ವಲ್ಪ ಫಂಕ್ಷನ್ ಮೇಲೆ ಇಂಪಾರ್ಟೆಂಟ್ ನೋಟ್ ಇದಾವೆ. ಏನು, ಕಾರ್ಟೇಷನ್ ಪ್ರಾಡಕ್ಟ್ ಈಸ್ ಎ ಪಾಸಿಬಲ್ ಆರ್ಡರ್ ಪೇರ್ಸ್. ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಏನಂತ ನೋಡಿದ್ವಿ, ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸ್ನ ಒಂದು ಕಲೆಕ್ಷನ್ ನಾವು ಇಲ್ಲಿ ಅಂತ ಕರಿತೀವಿ, ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್. ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸ್. ಇಲ್ಲಿ ರಿಲೇಷನ್ ಅಂದರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್, ಅಂದರೆ ಒಂದಕ್ಕೊಂದು ಇಲ್ಲಿ ಕನೆಕ್ಷನ್ ಇದೆ ಅಂತ. ರಿಲೇಷನ್ ಅನ್ನೋದು ಕಾರ್ಟೇಷನ್ ಪ್ರಾಡಕ್ಟ್ನ ಸಬ್ಸೆಟ್. ಫಂಕ್ಷನ್ ಈಸ್ ಎ ಸಬ್ಸೆಟ್ ಆಫ್ ರಿಲೇಷನ್. ಫಂಕ್ಷನ್ ಏನಾಗಿರುತ್ತೆ ಯಾವಾಗಲೂ ರಿಲೇಷನ್ಗೆ ಸಬ್ಸೆಟ್ ಆಗಿರುತ್ತೆ. ಇಲ್ಲೊಂದು ನೋಟಿದೆ ನೋಡಿ, ಎವ್ರಿ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಎ ರಿಲೇಷನ್, ಬಟ್ ಎವ್ರಿ ರಿಲೇಷನ್ ನೀಡ್ ನಾಟ್ ಬಿ ಎ ಫಂಕ್ಷನ್. ಅಂದರೆ ಎವ್ರಿ ಫಂಕ್ಷನ್ ಎಲ್ಲ ಫಂಕ್ಷನ್ ಏನಾಗ್ತವೆ ಇಲ್ಲಿ ರಿಲೇಷನ್ ಆಗ್ತವೆ. ಬಟ್ ಎವ್ರಿ ರಿಲೇಷನ್ ನೀಡ್ ನಾಟ್ ಬಿ ಎ ಫಂಕ್ಷನ್. ಎಲ್ಲ ಫಂಕ್ಷನ್ಸ್ ಇಲ್ಲಿ ರಿಲೇಷನ್ ಆಗ್ತವೆ, ಬಟ್ ಎಲ್ಲ ರಿಲೇಷನ್ ಫಂಕ್ಷನ್ ಆದರೂ ಆಗ್ಬೋದು, ಇಲ್ಲಾಂದರೂ ಇಲ್ಲ. ನೆಕ್ಸ್ಟ್ ನೋಟ್, ಇಫ್ cardinality of A equal to M, cardinality of B equal to N, then the number of functions from A to B is cardinality of codomain to the power cardinality of domain, or cardinality of B to the power cardinality of A, or N to the power M. ಅಂದರೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಫಂಕ್ಷನ್ ಎ ಟು ಬಿ, ಒಂದು ಫಂಕ್ಷನ್ ಎ ಟು ಬಿ ಅಂತ ಕೊಟ್ಟಿದ್ದಾರೆ. ಇವಾಗ ನನಗೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಏನಂತ ಕೇಳ್ತಿದ್ದಾರೆ. ಒಂದು ಎ ಟು ಬಿಗೆ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಫಂಕ್ಷನ್. ಜಸ್ಟ್ ಏನಿಲ್ಲ, ಕಾರ್ಡಿನಾಲಿಟಿ ಆಫ್ ಬಿ ಪವರ್ ಕಾರ್ಡಿನಾಲಿಟಿ ಆಫ್ ಎ, ಇದೇನು ಬರುತ್ತೆ ಆನ್ಸರ್, ಅದು ನಮಗೇನು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಇವಾಗ ಕಾರ್ಡಿನಾಲಿಟಿ ಆಫ್ ಬಿ ಏನಾದರೂ ಎಮ್ ಆಗಿದ್ರೆ, ಕಾರ್ಡಿನಾಲಿಟಿ ಆಫ್ ಎ ಏನಾದರೂ ಎನ್ ಆಗಿದ್ರೆ, ಅವಾಗ ಏನಾಗುತ್ತೆ, ಇದು ಎಮ್ ಟು ದಿ ಪವರ್ ಎನ್. ಇದು ಎನ್ ಆಗಿ ಇದು ಎಮ್ ಆದರೆ ಎಮ್ ಟು ದಿ ಪವರ್ ಎನ್ ಆಯಿತು. ಒಂದು ವೇಳೆ ಇದೇನಾದರೂ ಎನ್ ಆಗಿ ಇದು ಎಮ್ ಆದರೆ ಎನ್ ಟು ದಿ ಪವರ್ ಎಮ್.
ಒಂದು ಫಂಕ್ಷನ್ ಕೊಟ್ಟು ಎ ಟು ಬಿಗೆ ಇರ್ತಕ್ಕಂಥ ಟೋಟಲ್ ಫಂಕ್ಷನ್ ಎಷ್ಟು ಅಂತ ಕೇಳಿದರೆ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಟು ದ ಪವರ್ ಕಾರ್ಡಿನಾಲಿಟಿ ಆಫ್ ದ ಡೊಮೈನ್. ಅಷ್ಟು ಮಾಡಿದ್ರೆ ಏನು ಬರುತ್ತೆ ಆನ್ಸರ್? ಅದು ನಮ್ಗೆ ಏನಾಗಿರುತ್ತೆ ಟೋಟಲ್ ನಂಬರ್ ಆಫ್ ದ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್. ಏನು ಟೈಪ್ಸ್ ಆಫ್ ಫಂಕ್ಷನ್ಸು? ಯಾವ್ಯಾವ ಟೈಪ್ ಫಂಕ್ಷನ್ ಟೈಪ್ಸಲ್ಲಿ ಮೇಜರಾಗಿ 1 1 ಆನ್ ಟು ಬೈಜೆಕ್ಷನ್, ಇವು ಮೂರರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡ್ತೀವಿ. ಇನ್ನೂ ತುಂಬ ಫಂಕ್ಷನ್ ಇದ್ದಾವೆ, ಬಟ್ ಅಷ್ಟೇನದು ಬೇಕಾಗಲ್ಲ. ಹೋಗ್ತಾ ಹೋಗ್ತಾ ಎಲ್ಲಾದರೂ ಬೇಕಾದರೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕಾನ್ಸೆಪ್ಟ್ ಮುಂದಕ್ಕೆ ತೊಗೊಳ್ತಾ ಹೋಗ್ತೀನಿ. ಇದನ್ನು ಜಸ್ಟ್ ಬೇಸಿಕ್ಕೋಸ್ಕರ 1 1 ಬೇಕು, ಆನ್ ಟು ಬೇಕು, ಬೈಜೆಕ್ಷನ್ ಫಂಕ್ಷನ್ ಬೇಕು. ಏನಿಲ್ಲಿ 1 1 ಫಂಕ್ಷನ್ ಅಂದರೆ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಸೆಟ್ ಟು ಬಿ 1 1 ಆರ್ ಇಂಜೆಕ್ಟಿವ್ ಇಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಎ ಯಾವ ಡಿಸ್ಟಿಂಕ್ಟ್ ಇಮೇಜ್ ಇನ್ ಬಿ. ಯಾವುದೇ ಒಂದು ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇದೇನಾದರೂ 1 1 ಆಗಬೇಕು ಅಥವಾ ಇಂಜೆಕ್ಟಿವ್, ಅಂದರೆ ಇಂಜೆಕ್ಟಿವ್ ಅಂದರೆ ಒಂದೇ, 1 1 ಅಂದರೆ ಒಂದೇ. ಇಲ್ಲಿ 1 1 ಆಗಬೇಕು ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಆಗಬೇಕಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಇನ್ ಎ ಯಾವ ಡಿಸ್ಟಿಂಕ್ಟ್ ಇಮೇಜ್ ಇನ್ ಬಿ, ಅಂದರೆ ಎನಲ್ಲಿರ್ತಕ್ಕಂಥ ಎಲ್ಲ ಡಿಸ್ಟಿಂಕ್ಟ್ ಎಲಿಮೆಂಟು ಬಿನಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಕನೆಕ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಿದ್ದಾರೆ, ಇದು ಎ ಇದು ಬಿ. ಇಲ್ಲಿ 1 ಅನ್ನೋದು ಏನು ಮಾಡ್ತಿದೆ, ಇಲ್ಲಿ 1ಗೆ ಕನೆಕ್ಟ್ ಆಗ್ತಿದೆ. 2 ಅನ್ನೋದು ಏನಾಗ್ತಿದೆ, ಇಲ್ಲಿ 3 ಕನೆಕ್ಟ್ ಆಗ್ತಿದೆ. 3 ಅನ್ನೋದು ಇಲ್ಲಿ 2 ಕನೆಕ್ಟ್ ಆಗ್ತಿದೆ. ಅಂದರೆ ಡಿಫ್ರೆಂಟ್ ಆಗಿ 1 ಅನ್ನೋದು 1ಗೆ ಕನೆಕ್ಟ್ ಆಗ್ತಿದೆ, ಅದೇ ಥರ 2 ಅನ್ನೋದು 3 ಕನೆಕ್ಟ್ ಆಗ್ತಿದೆ, 3 ಅನ್ನೋದು 2. ಅಂದರೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೆ ಏನಿದೆ ಡಿಸ್ಟಿಂಕ್ಟ್ ಇಮೇಜ್ ಇದೆ. ಸೊ ಇಲ್ಲಿ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೆ ಇಲ್ಲೇನಿದೆ ಡಿಸ್ಟಿಂಕ್ಟ್ ಇಮೇಜ್ ಇದೆ. 1 3 ಕನೆಕ್ಟ್ ಆಗ್ತಿದೆ, 2 1ಗೆ ಕನೆಕ್ಟ್ ಆಗ್ತಿದೆ. ಇಲ್ಲಿ 1 1 ಫಂಕ್ಷನ್ ಯಾವುದಾಗಲ್ಲ ಅಂದರೆ ಸಪೋಸ್ ಎ ಈಕ್ವಲ್ ಟು ನಾನಿಲ್ಲಿ ಏನೇನಾದರೂ 1 2 3 ಬಿನ ಏನಾದರೂ ಸಮ್ ಎ ಬಿ ಅಂತ ತೊಗೊಂಡು ಎನ 1ಗೆ ಕನೆಕ್ಟ್ ಮಾಡ್ತೀನಿ, 2ನ ಬಿ ಕನೆಕ್ಟ್ ಮಾಡ್ತೀನಿ, 3ನ ಬಿ ಕನೆಕ್ಟ್ ಮಾಡ್ತೀನಿ. ಬಟ್ ಇಲ್ಲಿ ಏನಾಗ್ತಿದೆ, ಎ ಅನ್ನೋದು 1ನ ಇಮೇಜ್, ಅಂದರೆ 1 ಅನ್ನೋದು ಎಗೆ ಕನೆಕ್ಟ್ ಆಗ್ತಿದೆ, ಬಟ್ 2 ಬಿಗೆ ಕನೆಕ್ಟ್ ಆಗ್ತಿದೆ, 3ನು ಬಿಗೆ ಕನೆಕ್ಟ್ ಆಗ್ತಿದೆ. ಬಟ್ ನಮ್ಮ ಒಂದು ಡೆಫಿನೇಷನ್ ಪ್ರಕಾರ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ, ಇಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಬಿನಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗೆ ಕನೆಕ್ಟ್ ಆಗಬೇಕು. ಅಂದರೆ 1 ಎ ಕನೆಕ್ಟ್ ಆಯಿತು ಓಕೆ, ಬಟ್ ಇಲ್ಲಿ 2 ಬಿ ಕನೆಕ್ಟ್ ಆದಮೇಲೆ 3 ಬಿ ಕನೆಕ್ಟ್ ಆಗಂಗಿಲ್ಲ, ಅಂದರೆ ಡಿಸ್ಟಿಂಕ್ಟ್, ಅದನ್ನು ಬಿಟ್ಟು ಯಾವುದೋ ಒಂದು ಬೇರೆ ಎಲಿಮೆಂಟ್ಗೆ ಕನೆಕ್ಟ್ ಆಗಬೇಕು. ಸೊ ಈ ಥರ ಕೇಸಲ್ಲಿ ಇದೇನಾಗಲ್ಲ, ಫಂಕ್ಷನ್ ಆಗುತ್ತೆ, ಇದು ಫಂಕ್ಷನ್ ಆಗುತ್ತೆ, ಬಟ್ ನಾಟ್ 1 1 ಫಂಕ್ಷನ್ ಆಗುತ್ತೆ, 1 1 ಫಂಕ್ಷನ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ 1 ಡಿಸ್ಟಿಂಕ್ಟ್ ಎಲಿಮೆಂಟ್ ಬಿಗೆ ಕನೆಕ್ಟ್ ಆಗ್ತಿದೆ, ಇಲ್ಲಿರ್ತಕ್ಕಂಥ 2 ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಬಿನಲ್ಲಿರ್ತಕ್ಕಂಥ 1ಗೆ ಕನೆಕ್ಟ್ ಆಗ್ತಿದೆ. ಬಟ್ ಇಲ್ಲಿ 2ಗೆ ಏನಿಲ್ಲ, ಇಲ್ಲಿ ಯಾವುದೋ ಒಂದು ಪ್ರೀ ಇಮೇಜ್ ಇಲ್ಲ. ಬಟ್ ನಾವು ಇಲ್ಲಿ ಬಿ ಬಗ್ಗೆ ಮಾತಾಡ್ತಿಲ್ಲ, 1 1 ಆಗಬೇಕಾದ್ರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಬಿನಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಕನೆಕ್ಟ್ ಆಗಬೇಕು. ಸೊ ಇದೇನಾಗಿದೆ, ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಬಿನಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಕನೆಕ್ಟ್ ಆಗಿದೆ. ಸೊ ಇದನ್ನು 1 1 ಆಗುತ್ತೆ, ಇದನ್ನು 1 1 ಆಗುತ್ತೆ. some important note on 1 1 or injective function. A necessary condition for function f a to b is 1 1, cardinality of a is less than or equal to cardinality of b. ಏನು ಹಂಗಂದರೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿಗೆ, ಫಂಕ್ಷನ್ ಫ್ರಮ್ ಎ ಟು ಬಿ. ಇದೇನಾದರೂ 1 1 ಆಗಬೇಕಂದ್ರೆ ನೆಸಸರಿ ಕಂಡೀಷನ್ ಏನಪ್ಪ ಅಂದರೆ ಕಾರ್ಡಿನಾಲಿಟಿ ಆಫ್ ಎ ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿನೇ ಆಗಿರ್ಬೇಕು. ಅಂದರೆ ಕಾರ್ಡಿನಾಲಿಟಿ ಆಫ್ ಡೊಮೈನ್ ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಆಗಿರ್ಬೇಕು. ಜಾಸ್ತಿ ಆದರೆ ಏನಾಗುತ್ತೆ, ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಎ ಈಕ್ವಲ್ ಟು ಸಮ್ 1 2 3 4, ಬಿ ಈಕ್ವಲ್ ಟು ಎ ಬಿ ಸಿ. ಇಲ್ಲೇನಾಗಿದೆ, ಕಾರ್ಡಿನಾಲಿಟಿ ಆಫ್ ಎ ಇಸ್ ಗ್ರೇಟರ್ ದೆನ್ ಕಾರ್ಡಿನಾಲಿಟಿ ಆಫ್ ಬಿ. ಇದ್ರ ರಿವರ್ಸ್ ತೊಗೊಂಡಿದ್ದೀನಿ. ಇವಾಗ ಏನಾಗುತ್ತೆ ಅಂತ ನೋಡೋಣ. 1 1ಗೆ ಕನೆಕ್ಟ್ ಮಾಡ್ತೀನಿ, 1 ಎ ಕನೆಕ್ಟ್ ಮಾಡ್ತೀನಿ, 2 ಬಿ ಕನೆಕ್ಟ್ ಮಾಡ್ತೀನಿ, 3 ಸಿ ಕನೆಕ್ಟ್ ಮಾಡ್ತೀನಿ. ಇವಾಗ 4 ಏನು ಮಾಡೋಣ, 4 ಹಂಗೆ ಬಿಡೋಕ್ಕೆ ಬರೋಲ್ಲ, ಯಾಕಂದರೆ ಇದು ಫಂಕ್ಷನ್ ಆಗಬೇಕಂದ್ರೆ ಏನಲ್ಲಿರ್ತಕ್ಕಂಥ ಪ್ರತಿ ಎಲಿಮೆಂಟಿಗೂ ಬಿನಲ್ಲಿ ಒಂದು ಇಮೇಜ್ ಇರಬೇಕು, ಯೂನಿಕ್ ಇಮೇಜ್. ಈ ಏನಲ್ಲಿರ್ತಕ್ಕಂಥ 4 ಅನ್ನೋ ಒಂದು ಎಲಿಮೆಂಟಿಗೆ ಬಿನಲ್ಲಿ ಯಾವುದೋ ಒಂದು ಇಮೇಜ್ ಇಲ್ಲ ಅಂದರೆ ಇದು ಫಂಕ್ಷನ್ನೇ ಆಗಲ್ಲ. ಫಂಕ್ಷನ್ ಆಗಿಲ್ಲ ಅಂದರೆ ನಮಗೆ 1 1 ಬಗ್ಗೆ ಮಾತಾಡೋಕ್ಕಾಗಲ್ಲ. ಸೊ ಇವಾಗ ಇದನ್ನು ನಾನು ಯಾವುದಾದ್ರು ಒಂದು ಬಿನಲ್ಲಿರ್ತಕ್ಕಂಥ ಎಲಿಮೆಂಟ್ಸಿಗೆ ಕನೆಕ್ಟ್ ಮಾಡಲೇಬೇಕು. ಹೇಗಾದರೂ ಕನೆಕ್ಟ್ ಮಾಡಿ, ಬಿಗಾದರೂ ಕನೆಕ್ಟ್ ಮಾಡಿ, ಸಿಗೆ ನಾನು ಇದನ್ನು ಫಂಕ್ಷನನ್ನು ಮಾಡಲೇಬೇಕು. ಅಟ್ಲೀಸ್ಟ್ ಇದು ಫಂಕ್ಷನ್ ಆಗಿಲ್ಲ ಅಂದರೆ 1 1 ಬಗ್ಗೆ ಮಾತಾಡೋಕ್ಕಾಗಲ್ಲ. ಇದನ್ನು 4 ಏನಾದರೂ ಸಿ ಕನೆಕ್ಟ್ ಮಾಡಿದ್ರೆ ನಮ್ಮ 1 1 ಏನು
ಒಂದೊಂದು ಫಂಕ್ಷನ್ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಇಮೇಜ್ ಇನ್ ಬಿ. ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಇದರಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಬಟ್ ಇಲ್ಲಿ 3 ಸಿ ಕನೆಕ್ಟ್ ಆಗಿದೆ, 4 ಸಿ ಕನೆಕ್ಟ್ ಆಗಿದೆ. ಸೊ ಇವಾಗ ಏನಾಗುತ್ತೆ, ಇವೆರಡಕ್ಕೂ ಒಂದೇ ಇಮೇಜ್ ಇದೆ. ಸೊ ಇವೆರಡಕ್ಕೂ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ. ಅವಾಗ ಇದೇನಾಗಲ್ಲ, 1 1 ಆಗಲ್ಲ. ನಾಟ್ 1 1 ಫಂಕ್ಷನ್. ಇಟ್ ಈಸ್ ನಾಟ್ ಎ 1 1 ಫಂಕ್ಷನ್. 1 1 ಫಂಕ್ಷನ್ ಆಗಬೇಕಾದ್ರೆ ನೆಸೆಸರಿ ಕಂಡೀಷನ್ ಯಾವಾಗಲೂ ಕಾರ್ಡಿನಾಲಿಟಿ ಆಫ್ ದ ಡೊಮೈನ್ ಲೆಸ್ ದನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ದ ಕೋಡೊಮೈನ್ ಆಗಿರಲೇಬೇಕು. ಇದೇನಾದರೂ ಗ್ರೇಟರ್ ದೆನ್ ಆಗಿದ್ರೆ ಒಂದೊಂದು ಫಂಕ್ಷನಲ್ಲಿ ಯಾವುದೇ ಒಂದೊಂದು ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಈಕ್ವಲ್ ಆಗಿದ್ರು ಎಕ್ಸಿಸ್ಟ್ ಆಗುತ್ತೆ, ಲೆಸ್ ದೆನ್ ಆಗಿದ್ರು ಎಕ್ಸಿಸ್ಟ್ ಆಗುತ್ತೆ. ಇದನ್ನೇನಾದರೂ ಕಾರ್ಡಿನಾಲಿಟಿ ಆಫ್ ಎ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಅಂತ ಬಂದರೆ ಅಲ್ಲಿ ನಮಗೇನಾಗಲ್ಲ, ಈಕ್ವಲ್ ಆದಾಗ ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ಗ್ರೇಟರ್ ದೆನ್ ಆದಾಗ ಯಾವುದೇ ಒಂದೊಂದು ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಇನ್ನೊಂದು ನೋಡ್ಕೊಟ್ಟಿದ್ದಾರೆ. ಇಫ್ ಕಾರ್ಡಿನಾಲಿಟಿ ಆಫ್ ಎ ಈಕ್ವಲ್ ಟು ಎಮ್, ಕಾರ್ಡಿನಾಲಿಟಿ ಆಫ್ ಬಿ ಈಕ್ವಲ್ ಟು ಎನ್, ವಿತ್ ಕಾರ್ಡಿನಾಲಿಟಿ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ದೆನ್ ದ ನಂಬರ್ ಆಫ್ ಒನ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಈಸ್. ಅಂದರೆ ಕಾರ್ಡಿನಾಲಿಟಿ ಆಫ್ ಏನು ಕೊಟ್ಟಿದ್ದಾರೆ, ಕಾರ್ಡಿನಾಲಿಟಿ ಆಫ್ ಬಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದೊಂದು ಫಂಕ್ಷನ್ ಆಗಕ್ಕೆ ನಾವು ನೆಸೆಸರಿ ಕಂಡೀಷನ್ ಏನು, ಕಾರ್ಡಿನಾಲಿಟಿ ಆಫ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಸೊ ಕಾರ್ಡಿನಾಲಿಟಿ ಆಫ್ ಎ, ಕಾರ್ಡಿನಾಲಿಟಿ ಆಫ್ ಬಿ ಕೊಟ್ಟರು ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಆವಾಗ ಎಷ್ಟು ಒಂದೊಂದು ಫಂಕ್ಷನ್ ಸಿಗುತ್ತೆ ಆ ಒಂದು ಫಂಕ್ಷನ್ ಎ ಟು ಬಿ ಅಂದರೆ ಎನ್ ಪಿ ಎಮ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಹೋಲ್ ಫ್ಯಾಕ್ಟೋರಿಯಲ್. ಈ ಒಂದು ವ್ಯಾಲ್ಯೂ ಎಮ್ ಮತ್ತು ಎನ್ ವ್ಯಾಲ್ಯೂಸ್ ಹಾಕಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಆವಾಗ ನಮಗೆ ಟೋಟಲ್ ನಂಬರ್ ಆಫ್ ಒಂದೊಂದು ಫಂಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಆನ್ ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಸೆಟ್ ಟು ಬಿ ಆನ್ ಟು ಆರ್ ಸರ್ಜೆಕ್ಟಿವ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಬಿ ಆರ್ ಎವ್ರಿ ಎಲಿಮೆಂಟ್ ಇನ್ ಬಿ ಈಸ್ ಇಮೇಜ್ ಆಫ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ಎ. ಅಥವಾ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಸೆಟ್ ಟು ಬಿ ಆನ್ ಟು ಆರ್ ಸರ್ಜೆಕ್ಟಿವ್ ಇಫ್ ರೇಂಜ್ ಆಫ್ ಎಫ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. ಏನಿಲ್ಲ, ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆನ್ ಟು ಫಂಕ್ಷನ್ ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನ್ ಏನಾದರೂ ಆನ್ ಟು ಆಗಬೇಕಂದ್ರೆ ಆ ಫಂಕ್ಷನ್ನ ರೇಂಜು ಆ ಫಂಕ್ಷನ್ನ ಕೋಡೊಮೈನ್ಗೆ ಈಕ್ವಲ್ ಆಗಬೇಕು. ಸಿಂಪಲ್ ಡೆಫಿನೇಷನ್. ಇಲ್ಲಾಂದರೆ ಕೋಡೊಮೈನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಡೊಮೈನಲ್ಲಿ ಒಂದು ಪ್ರೀ ಇಮೇಜ್ ಇರಬೇಕು. 1ಗೆ ಒಂದು ಪ್ರೀ ಇಮೇಜ್ ಇದೆ, 2ಗೆ ಒಂದು ಪ್ರೀ ಇಮೇಜ್ ಇದೆ, 3ಗೆ ಒಂದು ಪ್ರೀ ಇಮೇಜ್ ಇದೆ. ಸೊ ಇದೇನಾಗುತ್ತೆ, ಆನ್ ಟು ಫಂಕ್ಷನ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಇರಬೇಕು, ಮೋರ್ ದೆನ್ 1 ಇರ್ಬೋದು. ಇಲ್ಲಿ ನೋಡಿ, 1ಗೆ 3 ಅನ್ನೋದು 1 ಇಮೇಜ್ ಇದೆ, 2ಗೆ 1 ಇಮೇಜು 2 ಇಮೇಜು. ಸೊ ಇದನ್ನೇನಾಗುತ್ತೆ, ಆನ್ ಟು ಫಂಕ್ಷನ್ ಆಗುತ್ತೆ. ಅಟ್ಲೀಸ್ಟ್ 1 ಪ್ರೀ ಇಮೇಜ್ ಸೆಟ್ ಎನಲ್ಲಿ ಇರಬೇಕು. ಬಿಗೆ ಅಟ್ಲೀಸ್ಟ್ 1 ಪ್ರೀ ಇಮೇಜು ಸೆಟ್ ಎನಲ್ಲಿ ಸಿಗಬೇಕು. ಮೋರ್ ದೆನ್ 1 ಆದರೂ ಇರಲಿ, ಮೋರ್ ದೆನ್ 3 ಆದರೂ ಇರಲಿ. ಸೊ ಅಟ್ಲೀಸ್ಟ್ 1 ಆದರೂ ಇರಬೇಕು. 1ಗಿಂತ ಜಾಸ್ತಿ ಎಷ್ಟಿದ್ರು ನಡೆಯುತ್ತೆ. ಅದನ್ನು ನಾವು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಅದನ್ನು ಇನ್ನೊಂದು ರೀತಿಯಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ರೇಂಜ್ ಆಫ್ ಎಫ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. ಇಲ್ಲಿ ರೇಂಜ್ ಅಂದ್ರೆ ಏನು? ರೇಂಜ್ ಅಂದರೆ ಕೋಡೊಮೈನಲ್ಲಿ ಮ್ಯಾಪಿಂಗ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್. 1 ಎಲ್ಲಿಗೆ ಮ್ಯಾಪ್ ಆಗಿದೆ, 1 ಅಂದರೆ 1ಗೆ ಮ್ಯಾಪ್ ಆಗಿದೆ, 2ಗೂ ಮ್ಯಾಪ್ ಆಗಿದೆ, 3ಗೂ ಮ್ಯಾಪ್ ಆಗಿದೆ. ಅಂದರೆ ಕೋಡೊಮೈನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗೆ ಮ್ಯಾಪಿಂಗ್ ಆಗಿದೆ ಅವುಗಳ ಒಂದು ಕಲೆಕ್ಷನನ್ನು ನಾನು ರೇಂಜ್ ಅಂತ ಕರಿತೀನಿ. ಯಾವ್ಯಾವ ಎಲಿಮೆಂಟ್ಸಿಗೆ ಮ್ಯಾಪಿಂಗ್ ಆಗಿದೆ, 1 2 3. ಸೊ ಇದೇನು ಈಕ್ವಲ್ ಟು ಬಿನಾ, ಬಿ ಅನ್ನೋದು ಕೋಡೊಮೈನ್. ಸೊ ರೇಂಜ್ ಈಕ್ವಲ್ ಟು ಕೋಡೊಮೈನ್. ಅವಾಗ ಇದೇನಾಗುತ್ತೆ, ಆನ್ ಟು ಆಗುತ್ತೆ. ಸೊ ಅದೇ ಥರ ಇಲ್ಲಿರ್ತಕ್ಕಂಥವೇ 2 ಎಲಿಮೆಂಟ್, ಅವೆರಡಕ್ಕೂ ಎಲಿಮೆಂಟಿಗೆ ಏನಾಗಿದೆ, ನಮಗಿಲ್ಲಿ ಮ್ಯಾಪ್ ಆಗಿದೆ. ಸೊ ರೇಂಜ್ ಏನಾಗುತ್ತೆ 1 2. ಸೊ ರೇಂಜ್ ಈಕ್ವಲ್ ಟು ಬಿ ಕೋಡೊಮೈನ್. ಅವಾಗ ಇದನ್ನೇನಾಗುತ್ತೆ, ಆನ್ ಟು ಫಂಕ್ಷನ್ ಆಗುತ್ತೆ. ಇವಾಗ ಯಾವ ಥರ ಆಗಲ್ಲ, ಈಗ ಆಗದಿರೋದೇನು, ಸಮ್ ಫಂಕ್ಷನ್ ಎ, ಇಲ್ಲೊಂದು ಬಿ, ಒಂದು ಫಂಕ್ಷನ್ನ ಡಿಫೈನ್ ಮಾಡ್ತೀನಿ. ಇದು ಎ, ಇದು ಬಿ, ಇದು ಸಿ. 1 2 3. 1 ಎ ಕನೆಕ್ಟ್ ಆಗುತ್ತೆ, 2 ಎ ಕನೆಕ್ಟ್ ಆಗುತ್ತೆ, 3 ಬಿ ಕನೆಕ್ಟ್ ಆಗುತ್ತೆ. ಸೊ ಅಗೇನ್ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಬಿನಲ್ಲಿ ಒಂದು ಯೂನಿಕ್ ಇಮೇಜ್ ಇದೆ. ಸೊ ಇದೇನಾಗುತ್ತೆ, ಫಂಕ್ಷನ್ ಆಗುತ್ತೆ. ಬಟ್ 1 1 ಆಗಲ್ಲ. 1 1 ಆಗ್ಬೇಕಂದ್ರೆ ಏನಾಗಬೇಕು, ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಬಿನಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಬಟ್ ಇವೆರಡಕ್ಕೆ ಏನಿದೆ, ಒಂದೇ ಇಮೇಜ್ ಇದೆ. ಸೊ ಇದೇನಾಗಲ್ಲ, 1 1 ಆಗಲ್ಲ. ಆನ್ ಟು, ಈಗ ಆನ್ ಟು ಯಾಕಾಗಲ್ಲ, ಇದ್ರ ಕೋಡೊಮೈನ್ ಏನು, ಕೋಡೊಮೈನ್ ಟೋಟಲ್ ಬಿ ಏನು, ಎ ಕಾಮ ಬಿ ಕಾಮ ಸಿ. ಟೋಟಲ್ ಸೆಟ್ ಬಿನ ಕೋಡೊಮೈನ್ ಅಂತ ಕರಿತೀವಿ. ರೇಂಜ್ ಏನು, ಸೆಟ್ ಬಿನಲ್ಲಿ ಯಾವ್ಯಾವ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ, ಎಗೆ ಮ್ಯಾಪ್ ಮಾಡಿದ್ದೀವಿ ಮತ್ತು ಬಿಗೆ ಮ್ಯಾಪ್ ಮಾಡಿದ್ವಿ, ಸಿಗೆ ಯಾವುದಲ್ಲಿ ಮ್ಯಾಪಿಂಗ್ ಇಲ್ಲ. ಬಟ್ ಇಲ್ಲಿ ರೇಂಜ್ ಏನಾಗಿದೆ, ರೇಂಜ್ ಈಸ್ ಸಬ್ಸೆಟ್ ಆಫ್ ಬಿ ಅಂದರೆ ಕೋಡೊಮೈನ್ ಆಗಿದೆ. ರೇಂಜ್ ಈಸ್ ಸಬ್ಸೆಟ್ ಆಫ್ ಕೋಡೊಮೈನ್. ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ಇವಾಗ ಇದೇನಾಗಲ್ಲ, ಇದೊಂದು ಫಂಕ್ಷನ್ ಆಗುತ್ತೆ, ನೇದರ್ 1 ನಾರ್ ಆನ್ ಟು. ನೆಕ್ಸ್ಟ್
some note onto function. A necessary condition for a function f from a to b is onto cardinality of a is greater than or equal to cardinality of b. ಅಲ್ಲಿ ಒಂದೊಂದು ಫಂಕ್ಷನ್ಗೆ ನೋಡಿದ್ದೀವಿ ಕಾರ್ಡಿನಾಲಿಟಿ ಆಫ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ. ಯಾವುದೊಂದು ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇದು ಆನ್ ಟು ಆಗಬೇಕಂದ್ರೆ ನಮಗೆ ನೆಸಸರಿ ಕಂಡೀಷನ್ ಏನು, ಕಾರ್ಡಿನಾಲಿಟಿ ಆಫ್ ಎ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಲೇಬೇಕು, ಅಥವಾ ಈಕ್ವಲ್ ಆದರೂ ನಡೆಯುತ್ತೆ. ಲೆಸ್ ದನ್ ಆದರೆ ಏನಾಗುತ್ತೆ, ಸಪೋಸ್ ಎ ಈಕ್ವಲ್ ಟು ಸಮ್ ಬಿ ಈಕ್ವಲ್ ಟು ಎನ 1 2 ಸಮ್ ಬಿನ ಎ ಬಿ ಸಿ ಅಂತ. ಈಗ ಕಾರ್ಡಿನಾಲಿಟಿ ಆಫ್ ಎ ಇಸ್ ಲೆಸ್ ದನ್ ಕಾರ್ಡಿನಾಲಿಟಿ ಆಫ್ ಬಿ. ಏನೋ 1 ಕನೆಕ್ಟ್ ಮಾಡ್ತೀನಿ, 2ನ ಬಿ ಕನೆಕ್ಟ್ ಮಾಡ್ತೀನಿ. ನಮಗೆ ಆನ್ ಟು ಹೋಗ್ಬೇಕಾದ್ರೆ ಏನಾಗಬೇಕು, ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗಬೇಕು. ಆನ್ ಟು ಹೋಗ್ಬೇಕಾದ್ರೆ ಏನಾಗಬೇಕು, ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗಬೇಕು. ನಾನು ಇವಾಗ ಸಿಗೆ ಏನಾದರೂ ಕನೆಕ್ಟ್ ಮಾಡ್ತೀನಿ ಅಂದರೆ 1ಇಂದ ಕನೆಕ್ಟ್ ಮಾಡಿದ್ರು 2ಇಂದ ಕನೆಕ್ಟ್ ಮಾಡಿದ್ರೆ ಏನಾಗಲ್ಲ, ಇದು ಫಂಕ್ಷನೇ ಆಗಲ್ಲ. ಯಾಕಂದರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿನಲ್ಲಿ ಯೂನಿಕ್ ಎಲಿಮೆಂಟಿಗೆ ಮ್ಯಾಪಿಂಗ್ ಆಗಿರ್ಬೇಕು. ಯಾವುದಾದ್ರು 2 ಎಲಿಮೆಂಟಿಗೆ ಮ್ಯಾಪಿಂಗ್ ಆದರೆ ಅದೇನಾಗಲ್ಲ, ಫಂಕ್ಷನ್ ಆಗಲ್ಲ. ಸೊ ಇವಾಗ ನಾನು 1ಇಂದ ಸಿ ಕನೆಕ್ಟ್ ಮಾಡೋಕ್ಕಾಗಲ್ಲ, 2ಇಂದನೂ ಸಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ರೇಂಜ್ ಏನಾಗುತ್ತೆ ಎ ಕಾಮ ಬಿ, ಬಟ್ ಕೋಡೊಮೈನ್ ಏನು ಎ ಬಿ ಸಿ. ಇಲ್ಲಿ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ಸೊ ಅವಾಗ ಏನು ಹೇಳ್ತೀವಿ ನಾವು, ಈ ಒಂದು ಫಂಕ್ಷನ್ ಆನ್ ಟು ಆಗಲ್ಲ ಅಂತ. ಅಂದರೆ ಆನ್ ಟು ಆಗಬೇಕಾದ್ರೆ ನೆಸಸರಿ ಕಂಡೀಷನ್ ಏನು, ಕಾರ್ಡಿನಾಲಿಟಿ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಿರಲೇಬೇಕು. ಈಕ್ವಲ್ ಆದರೂ ಎಕ್ಸಿಸ್ಟ್ ಆಗುತ್ತೆ, ಲೆಸ್ ದೆನ್ ಆದರೆ ಏನಾಗಲ್ಲ, ಇಲ್ಲಿ ನಮಗೆ ಆನ್ ಟು ಫಂಕ್ಷನ್ ಸಿಗಲ್ಲ. ನೆಕ್ಸ್ಟ್ ನೋಟ್, ಇಫ್ ಕಾರ್ಡಿನಾಲಿಟಿ ಆಫ್ ಎ ಈಕ್ವಲ್ ಟು ಎಮ್ ಆ್ಯಂಡ್ ಕಾರ್ಡಿನಾಲಿಟಿ ಆಫ್ ಬಿ ಈಕ್ವಲ್ ಟು ಎನ್ ವಿತ್ ಕಾರ್ಡಿನಾಲಿಟಿ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ದೆನ್ ದ ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಬಿ. ಸಾರಿ, ಇದು ವಿತ್ ಕಾರ್ಡಿನಾಲಿಟಿ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಬೇಕು. ಯಾಕಂದರೆ ನಾನು ಇಲ್ಲಿ ಮಾತಾಡ್ತಿರೋದು ಆನ್ ಟು ಫಂಕ್ಷನ್ಸ್ ಬಗ್ಗೆ. ಸೊ ಇಫ್ ಕಾರ್ಡಿನಾಲಿಟಿ ಆಫ್ ಎ ಈಕ್ವಲ್ ಟು ಎಮ್ ಆ್ಯಂಡ್ ಕಾರ್ಡಿನಾಲಿಟಿ ಆಫ್ ಬಿ ಈಕ್ವಲ್ ಟು ಎನ್ ವಿತ್ ಕಾರ್ಡಿನಾಲಿಟಿ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಿದ್ದರೆ ಅವಾಗ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ಅವಾಗ ಎ ಟು ಬಿಗೆ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಎಷ್ಟಿರ್ತವೆ ಅಂದರೆ ಪಿ ಆಫ್ ಎಮ್ ಕಾಮ ಎನ್. ಇಲ್ಲಿ ಎಮ್ ಅಂದರೆ ಕಾರ್ಡಿನಾಲಿಟಿ ಆಫ್ ಎ ಆ್ಯಂಡ್ ಎನ್ ಅಂದರೆ ಕಾರ್ಡಿನಾಲಿಟಿ ಆಫ್ ಬಿ. ಸೊ ಇಫ್ ಸಮೇಷನ್ ಆಫ್ ಆರ್ ಈಕ್ವಲ್ ಟು 0 to n minus 1 to the power r n cr minus 1 and n minus r whole to the power m. ಈ ಒಂದು ಫಾರ್ಮುಲಾ ಹಾಕಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಸಿಗುತ್ತೆ. ಇಲ್ಲಿ ಆರ್ ಅಂದರೆ 0 ಇಂದ n ವರೆಗೂ ವೇರಿ ಆಗುತ್ತೆ ಅಂತ. ಫಸ್ಟ್ 0, ನೆಕ್ಸ್ಟ್ ಟರ್ಮ್ ಬರೆದಾಗ 1, ನೆಕ್ಸ್ಟ್ ಟರ್ಮ್ ಬರೆದಾಗ 2, ಈ ಥರ ವೇರಿ ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಸಿಗುತ್ತೆ. ನೆಕ್ಸ್ಟ್ ಬೈಜೆಕ್ಷನ್ ಫಂಕ್ಷನ್. ಏನು ಬೈಜೆಕ್ಷನ್ ಫಂಕ್ಷನ್ ಅಂದರೆ, ಎ ಫಂಕ್ಷನ್ f from a to b is said to be bijection if f is both 1 1 or injective and onto or surjective function. ಯಾವುದೋ ಒಂದು ಫಂಕ್ಷನ್ f from a to b ನಾನು ಡಿಫೈನ್ ಮಾಡ್ತಿದ್ದೀನಿ ಅಂದರೆ ಈ ಒಂದು ಫಂಕ್ಷನ್ನ ಬೈಜೆಕ್ಷನ್ ಆರ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ನಾನು ಹೇಳಬೇಕು ಅಂದರೆ ಇದೇನಾಗಿರ್ಬೇಕು, ಆ ಫಂಕ್ಷನ್ ಬೋತ್ 1 1 ಆ್ಯಂಡ್ ಆನ್ ಟು 1 1 ಆ್ಯಂಡ್ ಆನ್ ಟು ಫಂಕ್ಷನ್ ಆಗಿರ್ಬೇಕು. ಇಲ್ಲಿ ನೋಡೋಣ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮ್ಯಾಪಿಂಗ್ ಮಾಡಿದ್ದೀನಿ ಎ ಟು ಬಿ. ಇದೇನು ಮಾಡಿದ್ದೀನಿ, 1 1 ಕನೆಕ್ಟ್ ಆಗಿದೆ, 2 2 ಕನೆಕ್ಟ್ ಆಗಿದೆ, 3 3 ಕನೆಕ್ಟ್ ಆಗಿದೆ. ಅಂದರೆ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೆ ಇಲ್ಲಿ ಯೂನಿಕ್ ಇಮೇಜ್ ಇದೆ. ಸೊ ಇದೇನಾಗುತ್ತೆ, ಫಸ್ಟ್ ಫಂಕ್ಷನ್ ಆಗುತ್ತೆ. ಇಲ್ಲಿ 1 1 ಆಗಬೇಕಂದ್ರೆ ಈ ಎ ಸೆಟ್ಟಲ್ಲಿರ್ತಕ್ಕಂಥ ಅಂದರೆ ಡೊಮೈನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಡಿಸ್ಟಿಂಕ್ಟ್ ಎಲಿಮೆಂಟಿಗೂ ಕೋಡೊಮೈನಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಎಲ್ಲದಕ್ಕೂ ಬೇರೆ ಬೇರೆ ಇಮೇಜ್ ಇದಾವೆ, ಯಾವ ಒಂದು ಎಲಿಮೆಂಟಿಗೂ ಸೇಮ್ ಇಮೇಜ್ ಇಲ್ಲ. ಸೊ ಇದು 1 1 ಆಯಿತು. ನನಗೆ ಆನ್ ಟು ಆಗ್ಬೇಕಾದ್ರೆ ಏನಾಗಬೇಕು, ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗಬೇಕು. ಇಲ್ಲಿ ರೇಂಜ್ ಏನು 1 2 3 ಎಲ್ಲ ಎಲಿಮೆಂಟ್ಸು ಕನೆಕ್ಟ್ ಆಗಿದೆ. ಸೊ ಕೋಡೊಮೈನ್ ಏನು 1 2 3. ಸೊ ರೇಂಜ್ ಈಕ್ವಲ್ ಟು ಕೋಡೊಮೈನ್. ಸೊ ಇದೇನಾಗುತ್ತೆ, ನಮಗೆ 1 1 ಆಯಿತು, ಆನ್ ಟು ಆಯಿತು. ಸೊ ಈ ಒಂದು ಫಂಕ್ಷನ್ ಏನಾಗುತ್ತೆ, ಬೈಜೆಕ್ಟಿವ್ ಆರ್ ಬೈಜೆಕ್ಷನ್ ಫಂಕ್ಷನ್ ಆಗುತ್ತೆ. ಸೇಮ್ ಇಲ್ಲಿ ಅದೇ ಥರನೂ ಎಗೆ ಬಿನಲ್ಲಿ ಡಿಸ್ಟಿಂಕ್ಟ್ ಇಮೇಜಸ್ ಇದ್ದಾವೆ. ಸೊ ಅದು 1 1 ಆಗುತ್ತೆ. ಬಿನಲ್ಲಿ ಬಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಏನಲ್ಲಿ ಏನಿದ್ದಾವೆ, ಪ್ರೀ ಇಮೇಜ್ ಇದೆ. ಸೊ ಇದು ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದನ್ನು 1 1 ಆ್ಯಂಡ್ ಆನ್ ಟು ಬೋತ್ ಆಗುತ್ತೆ. ಇದನ್ನು ಅವಾಗ ಏನಾಗುತ್ತೆ, ಬೈಜೆಕ್ಟಿವ್ ಆರ್ ಬೈಜೆಕ್ಷನ್ ಫಂಕ್ಷನ್ ಆಗುತ್ತೆ. ಇಲ್ಲಿ ಬೈಜೆಕ್ಷನ್ ಫಂಕ್ಷನ್ ಆಗೋಕ್ಕೆ ಏನು ನೆಸೆಸರಿ ಕಂಡೀಷನು, ಇಲ್ಲಿ 1 1 ಆಗೋಕ್ಕೇನು, ಕಾರ್ಡಿನಾಲಿಟಿ ಆಫ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆರ್ ಕಾರ್ಡಿನಾಲಿಟಿ ಆಫ್ ಡೊಮೈನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ.
ಅದೇನಾದರೂ ಆಟೋ ಆಗಬೇಕಾದ್ರೆ ಕಾರ್ಡಿನಾಲಿಟಿ ಆಫ್ ಡೊಮೈನ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್. ನನಗಿಲ್ಲಿ ಏನಾದರೂ ಬೈಜೆಕ್ಟಿವ್ ಆಗಬೇಕಂದ್ರೆ ಕಾರ್ಡಿನಾಲಿಟಿ ಆಫ್ ಎ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ, ಅವೆರಡು ಕಾರ್ಡಿನಾಲಿಟಿ ಏನಾಗಿರಬೇಕು ಈಕ್ವಲ್ ಆಗಿದ್ರೆ ಅವಾಗ ಏನಂತ ಕರಿತೀನಿ ನಾನು ಒಂದು ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀನಿ. ಇಲ್ಲಿ ನಂಬರ್ ಆಫ್ ಬೈಜೆಕ್ಷನ್ ಫಂಕ್ಷನ್ ಫ್ರಮ್ ಎ ಟು ಬಿ, ಕಾರ್ಡಿನಾಲಿಟಿ ಆಫ್ ಎ ಆ್ಯಂಡ್ ಕಾರ್ಡಿನಾಲಿಟಿ ಆಫ್ ಬಿ ಎರಡು ಈಕ್ವಲ್ ಆಗಿದ್ದಾಗ ನಂಬರ್ ಆಫ್ ಬೈಜೆಕ್ಷನ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಏನಂತ ಹೇಳ್ತೀನಿ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಎಷ್ಟಿರುತ್ತೆ, ಕಾರ್ಡಿನಾಲಿಟಿ ಏನಿರುತ್ತೆ ಅದ್ರ ಫ್ಯಾಕ್ಟೋರಿಯಲ್ ಏನಾಗುತ್ತೆ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್. ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ. ನೆಕ್ಸ್ಟ್ ನಾವು ಮೇನ್ ಟಾಪಿಕ್ಗೆ ಎಂಟ್ರಿ ಆಗೋಣ, ಕೌಂಟಬಿಲಿಟಿ ಮತ್ತು ಅನ್ಕೌಂಟಬಿಲಿಟಿ. ಆ ಒಂದು ಟಾಪಿಕಿಂದ ಪ್ರತಿಯೊಂದು ಎಕ್ಸಾಮಲ್ಲೂ ನೆಟ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, ಜಾಮ್ ಆಗಿರ್ಬೋದು, ಅದೇ ಥರ ಕೆಸೆಟ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮಲ್ಲೂ ಮಿನಿಮಮ್ ಒಂದೊಂದು ಕ್ವಶನ್ ಕೇಳ್ತಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ಒಂದು ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ಈ ಒಂದು ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೀವು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ನಮ್ಮ ಈ ಒಂದು ಕ್ಲಾಸಸ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಅದೇ ಥರ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಅದರದ್ದೆಲ್ಲ ನಾನು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಮುಖಾಂತರ ಜಾಯ್ನ್ ಆಗಿ ನಮ್ಮ ಎಲ್ಲ ಅಪ್ಡೇಟ್ಸ್ನಲ್ಲಿ ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.